ಸ್ಪೇಸ್ ಎಕ್ಸ್ನ ಆಕ್ಸಿಯಂ 4 ಮಿಷನ್ಗೆ ಮೊದಲ ಹಂತದ ಸಕ್ಸಸ್ ಸಿಕ್ಕಿದೆ. ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸಹಿತ 4 ತಂಡ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತಲುಪಿದ್ದು ಡಾಕಿಂಗ್ ಪೂರ್ಣಗೊಂಡಿದೆ. ಈ ಮೂಲಕ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಇತಿಹಾಸ ಬರೆದಿದ್ದಾರೆ. ಗಂಟೆ ಯಾನ ಅಂತರಿಕ್ಷದಲ್ಲಿ ಶುಭಾಂಶು ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಡಾಕಿಂಗ್ ಸಕ್ಸಸ್. ಕೋಟಿ ಭಾರತೀಯರ ಕನಸು ನನಸಾಗುತ್ತಿದೆ. ಅಂತರಿಕ್ಷದಲ್ಲಿ ಇತಿಹಾಸ ನಿರ್ಮಾಣವಾಗುತ್ತಿದೆ. ಭಾರತದ ಹೆಮ್ಮೆಯ ಪುತ್ರ ಶುಭಾಂಶು ಶುಕ್ಲಾ ಸಹಿತ 3 ಹೊತ್ತ ಸ್ಪೇಸ್ ಎಕ್ಸ್ನ ಫಾಲ್ಕನ್ 9 ರಾಕೆಟ್ ಫ್ಲೋರಿಡಾದ ಕೆನಡಿ ಉಡಾವಣಾ ಕೇಂದ್ರದಿಂದ ಉಡಾವಣೆಗೊಂಡಿತ್ತು. ಸತತ 28 ಗಂಟೆಗಳ ಪ್ರಯಾಣದ ಬಳಿಕ ರಾಕೆಟ್ ಬಾಹ್ಯಾಕಾಶ ನಿಲ್ದಾಣ ತಲುಪಿದ್ದು ಡಾಕಿಂಗ್ ಪ್ರಕ್ರಿಯೆ ಪೂರ್ಣಗೊಂಡಿದೆ. ಆಕ್ಸಿಯಂ 4 ಮಿಷನ್ ಭಾಗವಾಗಿ ಭಾರತದ ಶುಭಾಂಶು ಶುಕ್ಲಾ ಜೊತೆಗೆ ಇತರ 3 ಗಗನಯಾತ್ರಿಗಳನ್ನು ಹೊತ್ತ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ತಲುಪಿದೆ. ಭಾರತೀಯ ಕಾಲಮಾನದ ಪ್ರಕಾರ ಸಾಯಂಕಾಲ 4 ಗಂಟೆ 3 ನಿಮಿಷಕ್ಕೆ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ISSನಲ್ಲಿ ಡಾಕ್ ಆಗಿದೆ. ನೌಕೆ ಡಾಕ್ ಆದ ಕೂಡಲೇ ಗಗನಯಾತ್ರಿಗಳು ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಸಂತಸ ವ್ಯಕ್ತಪಡಿಸಿದರು. ಗಗನಯಾತ್ರಿಗಳು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸುಮಾರು 14 ದಿನಗಳನ್ನು ಕಳೆಯಲಿದ್ದು ಸುಮಾರು 60 ವಿವಿಧ ರೀತಿಯ ಅಧ್ಯಯನ ನಡೆಸಲಿದ್ದಾರೆ. ಇಸ್ರೋ ಪರವಾಗಿ ವಿವಿಧ ರೀತಿಯ 7 ಅಧ್ಯಯನಗಳು ನಡೆಯಲಿದೆ. ಇತಿಹಾಸ ಬರೆದ ಶುಭಾಂಶು ಶುಕ್ಲಾ ಬಾಹ್ಯಾಕಾಶದಿಂದಲೇ ಶುಭ ಸಂದೇಶ. ಶುಕ್ಲಾ ಅವರು ಬಾಹ್ಯಾಕಾಶಕ್ಕೆ ಹಾರಿದ 2ನೇ ಭಾರತೀಯ ಮತ್ತು ISS ತಲುಪಿದ ಮೊದಲ ಭಾರತೀಯನೆಂಬ ಹಿರಿಮೆಗೆ ಪಾತ್ರವಾಗಿದ್ದಾರೆ. ಮಗ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರ ತಲುಪುವುದನ್ನು ಶುಭಾಂಶು ತಂದೆ ಹಾಗೂ ತಾಯಿ ನೇರ ಪ್ರಸಾರದಲ್ಲಿ ವೀಕ್ಷಿಸಿ ಭಾವುಕರಾದರು. ಸ್ಪೇಸ್ ಕ್ರಾಫ್ಟ್ನ ಡ್ರ್ಯಾಗನ್ ನೌಕೆಯಿಂದ ಮಾತನಾಡಿರುವ ಶುಕ್ಲಾ ದೇಶವಾಸಿಗಳಿಗೆ ನಮಸ್ಕಾರ ಎಂದು ಹೇಳುವ ಮೂಲಕ ದೇಶಕ್ಕೆ ಧನ್ಯವಾದ ಸಲ್ಲಿಸಿದ್ದಾರೆ. ವಾಟ್ ಎ ರೈಡ್ ಎಂದು ಉದ್ಘರಿಸಿದರು. ಅಲ್ಲದೆ ಬಾಹ್ಯಾಕಾಶದ ನಡಿಗೆಯನ್ನ ಮಗುವಿನಂತೆ ಕಲಿಯುತ್ತಿದ್ದೇನೆ ಅಂತ ಹೇಳಿದ್ದಾರೆ. Namaskar from space. I'm thrilled to be here with my fellow astronauts, as Peggy said, 1 veteran and 3 rookies, and wow, what a ride it was. Frankly, when I was sitting in the capsule in Grace yesterday on the launch pad, after 30 days of quarantine, it was a feeling that I just wanted to go, the excitement and all was, probably far away. It was just the feeling that let's just leave here. I wanted to take this opportunity to thank everyone who has been a part of this. It's not a personal accomplishment. It is a collective achievement of each and every one of you who has been a part of this journey. ಇನ್ನು ಉಜ್ಜಯಿನಿ ಮಹಾಕಾಲ ದೇಗುಲದಲ್ಲಿ ಶುಭಾಂಶು ಶುಕ್ಲಾ ಯಶಸ್ಸು ಹಾಗೂ ಆಕ್ಸಿಯಂ ಮಿಷನ್ 4 ಯಶಸ್ವಿಗಾಗಿ ವಿಶೇಷ ಭಸ್ಮ ಆರತಿ ಮಾಡಿ ಪ್ರಾರ್ಥನೆ ಮಾಡಲಾಗಿತ್ತು. ಶುಭಾಂಶು ಶುಕ್ಲಾ ಕೈಯಲ್ಲಿ ಗೊಂಬೆ ಹಿಡಿದುಕೊಂಡು ಹೋಗಿದ್ದಾರೆ. ಇದು ಬುದ್ಧಿವಂತಿಕೆ ಹಾಗೂ ಧೈರ್ಯದ ಸಂಕೇತ ಎಂದು ವಿಶ್ಲೇಷಿಸಲಾಗುತ್ತಿದೆ. ಜೊತೆಗೆ ಹೆಸರು ಕಾಳು ಮೆಂತ್ಯ ಸೇರಿದಂತೆ ಹಲವು ವಸ್ತುಗಳನ್ನು ಕೊಂಡೊಯ್ದಿದ್ದು ಇದರ ಮೇಲೂ ಪ್ರಯೋಗಗಳು ನಡೆಯಲಿವೆ. ಒಟ್ಟಾರೆ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಇದು ಅವಿಸ್ಮರಣೀಯ ದಿನವಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.